ಸೊ ಗೆಳೆಯರೇ, ನಮ್ಮ ಭಾರತೀಯರು ಎಲ್ಲೇ ಹೋದರೂ ತಮ್ಮ ಪ್ರಾಬಲ್ಯ ಸಾಧಿಸುತ್ತಾರೆ. ಅದು ಯಾವುದೇ ಸೆಕ್ಟರ್ ಇರಲಿ, ಭಾರತೀಯರು ತಮ್ಮ ವಿಶಿಷ್ಟ ಗುರುತನ್ನ ಮೂಡಿಸುತ್ತಾರೆ. ಹಾಗೂ ಈ ಸಂದರ್ಭದಲ್ಲಿ ಕಾಶ್ ಪಟೇಲ್ ಅಂತ ಅಲ್ಲಿ ಜನಪ್ರಿಯವಾಗಿರುವ ಭಾರತೀಯ ಮೂಲದ ಕಶ್ಯಪ್ ಪ್ರಮೋದ್ ಪಟೇಲ್ ಅವರನ್ನ ಸಿಐಎಯ ಮುಂದಿನ ಮುಖ್ಯಸ್ಥರನ್ನಾಗಿ ನೋಡುವ ಅನಿರೀಕ್ಷಿತ ಸಾಧ್ಯತೆ ಹೊರಹೊಮ್ಮುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಈ ಹೆಸರು ಅಮೆರಿಕದ ರಾಜಕೀಯದಲ್ಲಿ ಬಹಳ ಜನಪ್ರಿಯವಾಗಿದೆ. ಹಾಗೂ ಒಂದು ವೇಳೆ ಟ್ರಂಪ್ ಅವರ ಯೋಜನೆ ಅನುಸಾರ ಅವರು ಸಿಐಎ ನಿರ್ದೇಶಕರಾದರೆ ಆಗ ಕೇವಲ ಅಮೆರಿಕದ ಗುಪ್ತಚರ ಸಂಸ್ಥೆಯ ದಿಕ್ಕಿನಲ್ಲಿ ದೊಡ್ಡ ಬದಲಾವಣೆಯನ್ನು ತರುವುದಷ್ಟೇ ಅಲ್ಲದೆ ಭಾರತೀಯ ಅಮೆರಿಕನ್ ಸಮುದಾಯಕ್ಕೆ ಹೆಮ್ಮೆಯ ವಿಷಯ ಆಗಿರಲಿದೆ. ಕಶ್ಯಪ್ ಪಟೇಲ್ ಅವರು ಅಮೆರಿಕದಲ್ಲಿ ಜನಿಸಿದರು. ಆದರೆ ಅವರ ತಂದೆ ತಾಯಿಯವರು ಭಾರತದ ಮೂಲದವರು ಆಗಿದ್ದು 1960ರ ದಶಕದಲ್ಲಿ ಅಮೆರಿಕದಲ್ಲಿ ನೆಲೆಸಿದ್ರು. ಅಮೆರಿಕನ್ ರಾಜಕೀಯದಲ್ಲಿ ಅವರು ವಿಶೇಷ ಸ್ಥಾನವನ್ನು ಪಡೆದಿದ್ದಾರೆ, ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಅವರ ನಿಕಟ ಮತ್ತು ನಿಷ್ಠಾವಂತ ಬೆಂಬಲಿಗರಾಗಿ. ಆದರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಕಶ್ಯಪ್ ಪಟೇಲ್ ಯಾರು ಮತ್ತು ಟ್ರಂಪ್ ಅವರು ಅವರನ್ನ ಸಿಐಎ ಮುಖ್ಯಸ್ಥರನ್ನಾಗಿ ಮಾಡುವುದಕ್ಕಾಗಿ ಯಾಕೆ ಬಯಸುತ್ತಿದ್ದಾರೆ ಅನ್ನೋದು. ಆಕ್ಚುಲಿ 2020ರಲ್ಲಿ ಟ್ರಂಪ್ ಚುನಾವಣೆಯಲ್ಲಿ ಸೋತ ನಂತರ ಬಹಳಷ್ಟು ಜನರು ಅವರನ್ನ ಬಿಟ್ಟು ಹೋಗಿದ್ರು. ಅವರ ವಿರುದ್ಧ ಒಂದರ ನಂತರ ಒಂದರಂತೆ ಪ್ರಕರಣಗಳು ದಾಖಲಾಗಿದ್ದವು. ಆಗ ಕಶ್ಯಪ್ ಪಟೇಲ್ ಅವರು ಆ ಕಷ್ಟದ ಸಮಯದಲ್ಲಿ ಟ್ರಂಪ್ ಅವರನ್ನ ಬೆಂಬಲಿಸುವುದನ್ನ ಬಿಡಲಿಲ್ಲ. ಈ ಕಾರಣದಿಂದಾಗಿ ಟ್ರಂಪ್ ಅವರು ಕಶ್ಯಪ್ ಅವರನ್ನ ಅತ್ಯಂತ ನಿಷ್ಠಾವಂತ ಅಂತ ಪರಿಗಣಿಸುತ್ತಿದ್ದು, ಅವರ ಹೊಸ ಸರ್ಕಾರದಲ್ಲಿ ಅವರಿಗೆ ಒಂದು ಪ್ರಮುಖ ಹುದ್ದೆಯನ್ನ ಕೊಡುವುದಕ್ಕಾಗಿ ಪರಿಗಣಿಸುತ್ತಿದ್ದಾರೆ. ಒಂದ್ ವೇಳೆ ಈಗ ಕಶ್ಯಪ್ ಪಟೇಲ್ ಸಿಐಎಯ ಡೈರೆಕ್ಟರ್ ಆದ್ರೆ ಆಗ ಅಮೆರಿಕದ ರಾಜಕೀಯದಲ್ಲಿ ಇದು ದೊಡ್ಡ ಕ್ರಾಂತಿ ಆಗಲಿದೆ. ಟ್ರಂಪ್ ಯಾವಾಗಲೂ ಸಿಐಎ ಸೇರಿದಂತೆ ಅನೇಕ ಅಮೆರಿಕನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಒಂದು ರೀತಿಯ ಸ್ಥಾಪನೆಯ ಭಾಗವಾಗಿದೆ ಅನ್ನೋದನ್ನ ನಂಬ್ತಾರೆ. ಸಿಐಎ ಮೂಲಕ ಅವರು ಯಾವುದೇ ರೀತಿಯ ರಹಸ್ಯ ಹಸ್ತಕ್ಷೇಪವನ್ನು ತಡೆಯುವುದಕ್ಕಾಗಿ ಬಯಸುತ್ತಾರೆ. ಯಾಕಂದ್ರೆ ಇದರಿಂದಾಗಿ US ಸರ್ಕಾರದ ನಿಯಂತ್ರಣವು ಅವರ ಕೈಗೆ ಮರಳಲಿ ಅಂತ. ಟ್ರಂಪ್ ಅವರಿಗೆ ಕಶ್ಯಪ್ ಪಟೇಲ್ ಅವರು ಸಿಐಎಯನ್ನ ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತಾರೆ ಹಾಗೂ ಈ ಏಜೆನ್ಸಿಯ ಆಂತರಿಕ ಭ್ರಷ್ಟಾಚಾರವನ್ನ ಕೊನೆಗೊಳಿಸಬಹುದು ಅನ್ನೋ ವಿಶ್ವಾಸವಿದೆ. ಇವತ್ತಿಗೆ ಅಮೆರಿಕದ ರಾಜಕೀಯದಲ್ಲಿ ಭಾರತೀಯ ಅಮೆರಿಕನ್ ಸಮುದಾಯದ ಪ್ರಭಾವವು ವೇಗವಾಗಿ ಹೆಚ್ಚುತ್ತಿದೆ. ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ನಿಂದ ನಿಕ್ಕಿ ಹ್ಯಾಲಿ ಮತ್ತು ವಿವೇಕ್ ರಾಮಸ್ವಾಮಿಯವರೆಗೆ ಭಾರತೀಯ ಮೂಲದ ಅನೇಕ ಜನರು ಈಗ ಪ್ರಮುಖ ರಾಜಕೀಯ ಸ್ಥಾನಗಳನ್ನು ಹೊಂದಿದ್ದಾರೆ. ಆದರೆ ಕಶ್ಯಪ್ ಪಟೇಲ್ ಅವರ ಕಥೆಯು ವಿಭಿನ್ನವಾಗಿದ್ದು, ಇವರು ಕೇವಲ ಅಮೆರಿಕದ ಗುಪ್ತಚರ ವ್ಯವಸ್ಥೆಯ ಮೇಲೆ ಅಷ್ಟೇ ಅಲ್ಲದೆ ವಿಶ್ವ ರಾಜಕೀಯದ ಮೇಲೂ ಆಳವಾದ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಸದ್ಯಕ್ಕೆ ಒಂದು ವೇಳೆ ಕಶ್ಯಪ್ ಪಟೇಲ್ ಅವರು ಸಿಐಎಯ ಡೈರೆಕ್ಟರ್ ಆದರೆ ಆಗ ಇದು ಭಾರತೀಯ ಸಮುದಾಯಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಟ್ರಂಪ್ ಅವರು ಕಶ್ಯಪ್ ಪಟೇಲ್ ಅವರನ್ನ ಸಿಐಎ ಮುಖ್ಯಸ್ಥರನ್ನಾಗಿ ಮಾಡಬೇಕೆ, ಹೌದು ಅಥವಾ ಇಲ್ಲ ಅನ್ನೋದನ್ನು ಬರೆಯೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಮಗೆ ತಿಳಿಸಿ. ಈ ರೀತಿಯ ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.